ಊಟ ರುಚಿ ಇಲ್ಲವೆಂದು ತಿರಸ್ಕರಿಸುವುದಕ್ಕೆ ಮುಂಚೆ ಹಸಿವಿನಿಂದ ಬಳಲುತ್ತಿರುವವರ ಬಗ್ಗೆ ಒಮ್ಮೆ ಯೋಚಿಸಿ. ಆಹಾರಕ್ಕಿಂತ ಮಿಗಿಲಾದದ್ದು ಯಾವುದೂ ಇಲ್ಲ. ಅದಕ್ಕೆ ಅನ್ನಂ ಬ್ರಹ್ಮ ಅಂತ ಹೇಳಿರುವುದು. ನೆನಪಿರಲಿ, ಒಬ್ಬರನ್ನು ವಿಮರ್ಶಿಸುವ ಮೊದಲು ನೀವು ಸರಿಯಾಗಿ ಇದ್ದೀರೋ ಇಲ್ಲವೋ ನೋಡಿಕೊಳ್ಳುವುದು ತುಂಬ ಮುಖ್ಯ. ಏಕೆಂದರೆ ನೀವು ಒಬ್ಬರನ್ನು ವಿಮರ್ಶಿಸಿದರೆ ನಿಮ್ಮನ್ನು ವಿಮರ್ಶಿಸುವವರು 100 ಜನ ಇರುತ್ತಾರೆ. ಕಳೆದು ಹೋದ ನಿನ್ನೆಗಿಂತ, ಗೊತ್ತಿಲ್ಲದ ನಾಳೆಗಿಂತ ನಡೆಯುತ್ತಿರುವ ಈ ದಿನ ಬಹಳ ಅಮೂಲ್ಯವಾಗಿರುವುದು. ನಿನ್ನ ಒಂದು ರಹಸ್ಯವನ್ನು ಯಾವತ್ತೂ ಯಾರಿಗೂ ಹೇಳಬೇಡ, ಏಕೆಂದರೆ ಅದೇ ನಿಮ್ಮನ್ನು ಮುಜುಗುರಕ್ಕೆ ದಾರಿ ಮಾಡುತ್ತದೆ. ನಿಮ್ಮಲ್ಲಿ ಅದು ಇರುವವರೆಗೂ ರಹಸ್ಯವಾಗೇ ಇರುತ್ತದೆ. ಯಾವಾಗಾದರೆ ಮತ್ತೊಬ್ಬರ ಕಿವಿಯಲ್ಲಿ ಬೀಳುತ್ತದೆಯೋ ಅದು ಅಪಹಾಸ್ಯವಾಗಿ ಮಾರ್ಪಡುತ್ತದೆ. ನೀರು ಇಲ್ಲದ ಬಾವಿಯ ಹತ್ತಿರಕ್ಕೆ, ಹಾಗೆ ಹಣವಿಲ್ಲದ ವ್ಯಕ್ತಿಯ ಹತ್ತಿರಕ್ಕೆ ಯಾರೂ ಬರುವುದಿಲ್ಲ. ನೀವು ಸಹಾಯ ಮಾಡುವಾಗ ಇರುವ ಸಂತೋಷಕ್ಕಿಂತ ನೀವು ಮೋಸ ಮಾಡಿದಾಗ ಇರುವ ನೋವು ಹೆಚ್ಚು ಸಮಯ ನೆನಪಿರುತ್ತದೆ. ನಮ್ಮ ಜೀವನದಲ್ಲಿ ಏನಾಗಬೇಕಾಗಿದೆಯೋ ಅದುವೇ ಆಗುತ್ತದೆ. ಹಾಗೆಂದು ಪ್ರಯತ್ನ ಪಡಬಾರದೆಂದೇನೂ ಇಲ್ಲ. ಪ್ರಯತ್ನದೊಂದಿಗೆ ಏನಾಗುವುದೋ ಅದನ್ನು ಸ್ವೀಕರಿಸಲು ಸಿದ್ಧರಿರಬೇಕು. ಅದುವೇ ಜ್ಞಾನದ ಲಕ್ಷಣ. ಹಣವಿದ್ದಷ್ಟು ದಿನ ಕೆಲವರಿಗೆ ಕಣ್ಣುಗಳು ನೆತ್ತಿಯ ಮೇಲಿರುತ್ತವೆ. ಆಗ ನಾವು ಅವರಿಗೆ ಕಾಣುವುದಿಲ್ಲ. ಆದರೆ ಯಾವತ್ತೋ ಒಂದು ದಿನ ಕಾಲ ಅವರ ಕಣ್ಣುಗಳನ್ನು ಕೆಳಗಿಳಿಸುತ್ತದೆ. ಕಳೆದು ಹೋದ ಜೀವನವನ್ನು ನೆನಪಿಸಿಕೊಳ್ಳುತ್ತಾ ಚಿಂತಿಸಬೇಡಿ. ಗತ ಜೀವನ ಕಲಿಸಿದ ಪಾಠದಿಂದ ಯಾರೂ ಊಹಿಸದ ಜೀವನವನ್ನು ನಿರ್ಮಿಸಿಕೊಳ್ಳಿ. ಮೈ ತುಂಬ ಆರೋಗ್ಯ, ಹಾಗೆ ಮನಸ್ಸು ತುಂಬ ಆನಂದ, ಈ ಎರಡೂ ಇರುವವನೇ ಸಮಾಜದಲ್ಲಿ ಅತ್ಯಂತ ಧನಿಕ. ನಿನಗೆ ಅಂದವಾಗಿರುವ ಸಂಗಾತಿ ಸಿಗುವುದೊಂದೇ ಅದೃಷ್ಟವಲ್ಲ, ಮುಖ್ಯವಾಗಿ ಪ್ರೇಮ, ಕಾಳಜಿ ಮತ್ತು ಜವಾಬ್ದಾರಿ ಇರುವ ಸಂಗಾತಿ ಸಿಗುವುದು ನಿಜವಾದ ಅದೃಷ್ಟ. ಗೆಲ್ಲುವವರು ಗೆಲುವಿನ ಮೇಲೆ ದೃಷ್ಟಿ ಇಡುತ್ತಾರೆ, ಸೋಲುವವರು ಗೆಲ್ಲುವವರ ಮೇಲೆ ದೃಷ್ಟಿ ಇಡುತ್ತಾರೆ. ಇದೇ ವ್ಯತ್ಯಾಸ. ಜೀವನದಲ್ಲಿ ಏನು ಆಗಬೇಕೋ ಅದರ ಮೇಲೆ ಕೇಂದ್ರೀಕರಿಸಿ. ಒಬ್ಬ ಮನುಷ್ಯ ಅಂದವಾಗಿದ್ದರೆ ಸಾಲದು, ಮನಸ್ಸು ಕೂಡ ಅಂದವಾಗಿರಬೇಕು. ಹಾಗೆ ವಿದ್ಯಾಭ್ಯಾಸ ಉನ್ನತವಾಗಿದ್ದರೆ ಸಾಲದು, ಒಳ್ಳೆ ಸಂಸ್ಕಾರ ಕೂಡ ಇರಬೇಕು. ಇವೆಲ್ಲವುಗಳಲ್ಲಿ ನಿಮಗಿಷ್ಟವಾದ ಸೂಕ್ತಿಯನ್ನು ಕಾಮೆಂಟ್ ಮುಖಾಂತರ ತಿಳಿಸಿ. ವಿಡಿಯೋ ಇಷ್ಟವಾದಲ್ಲಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮಾಡಿ. ಧನ್ಯವಾದಗಳು.